ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು 1ನೇ ತಾರೀಕು ಇನ್ನೊಸ್ಸಿಗೆ ಐಡಿ ಓಪನ್ ಆಗಿಲ್ಲ ಗೈಸು. ಇರಿ ತೋರಿಸ್ತೀನಿ ಒಂದು ನಿಮಿಷ. ಇನ್ನೂ ಏನಾಗಿದೆ ಗೊತ್ತಾಗ್ತಾಯಿಲ್ಲ ನನಗಂತೂ, ತಲೆ ಕೆಟ್ಟೋಗ್ಬಿಟ್ಟೈತೆ. ಕೊಟ್ಟಿದ್ದೀನಿ ಮ್ಯಾನೇಜರ್ 2 ದಿವಸ ಆಯಿತು. ಶನಿವಾರ ಕೊಟ್ಟಿದ್ದೆ, ರವಿವಾರ ಆಯಿತು, ಸೋಮವಾರ. ಇವತ್ತು ಎಷ್ಟು ಗಂಟೆ ಲಾಗಿನ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು, ಇನ್ನೂ ಟೆಂಪರರಿ ಡಿಆಕ್ಟಿವೇಟೆಡ್ ಅಂತ ತೋರಿಸ್ತೈತೆ. ನೋಡೋಣ, ಆಗತ್ತೆ ಅಂತ ಮೆಸೇಜ್ ಮಾಡಿದ್ದೀನಿ. ಆಗತ್ತೆ ಅಂತ ಹೇಳಿದ್ದಾರೆ ಸ್ವಿಗ್ಗಿ ಐಡಿ ಓಪನು. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟು ಇವಾಗ ಮೊದಲನೇ ರೈಡ್ ಬಿದ್ದಿರೋದು JP ನಗರ್ಗೆ 20 ಕಿಲೋಮೀಟ್ರಿಗೆ 202 ರೂಪಾಯಿನೂ ಚಿಲ್ಲರೆ ಕೊಟ್ಟಿರೋದು. ಗೊತ್ತಿಲ್ಲ, ಕನ್ಫರ್ಮ್ ಮಾಡ್ಕೊಂಡು 2 ಕಿಲೋಮೀಟ್ರ್ ಪಿಕಪ್ ಐತೆ ಎಲ್ಲಿ ಟಾಟಾ ನಗರಕ್ಕೆ. ಬನ್ನಿ ಇವಾಗ ಪಿಕಪ್ ಹತ್ರ ಹೋದ್ಮೇಲೆ ಆದಿತ್ಯ ಕಸ್ಟಮರ್ ಹೆಸರು ಪಿಕಪ್ ಮಾಡ್ಕೊಂಡು ಹೋಗೋಣ. ಜೈ ಶ್ರೀರಾಮ್ ಅಂದ್ಕೊಂಡು ಹೊಡಿತಾ ಇರೋ. ನಿನ್ನೆ RCB ಮ್ಯಾಚ್ಗಿತ್ತು, ಫುಲ್ ಖುಷಿ. ಅವನೊಂದು ಲಾಸ್ಟ್ ಮೂಮೆಂಟಾಗಿ ಇನ್ನೊಂದು 5 ನಿದ್ದೆ ಬಂದುಬಿಟ್ಟೈತೆ ಫುಲ್ಲು. ಏನು ಮಾಡೋದು, ಬರೋಲ್ಲ. ಬನ್ನಿ, 2 ಕಪ್ ಗೆದ್ದಾಯ್ತು. ಮತ್ತು ಮುಂದಿನ ಸಲ ಕಪ್ ನಮ್ಮದೇ. ಗೈಸ್ ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. 206 ರೂಪಾಯಿ ಫಸ್ಟ್ನೇ ಡ್ರಾಪ್. ಈ ಕಡೆ ಎಲ್ಲ ಮಳೆ ಬಂದುಬಿಟ್ಟೈತೆ ಗೈಸ್. ನಮ್ಮ ಏರಿಯಾದಲ್ಲಿ ಮಳೆನೇ ಇಲ್ಲ. ಕ್ಯಾಶ ಫೋನ್ಪೇನಾ? BTM ಎಲೆಕ್ಟ್ರಿಸಿಟಿ ಫೋನ್ಪೇ ಮಾಡ್ತಾರೆ ಮಕ್ಕಿದ್ದ. ಕೋರ್ಮಂಗ್ಲ ಪಿಕಪ್ 2-3 ಕಿಲೋಮೀಟರ್. BLR ಅಶೋಕ್ ನಗರ್ ಹೊರ್ಮೋ. ಹೊರ್ಮೋ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಗೈ. ಎಲ್ಲಿ ಕಸ್ಟಮರ್ ಲೊಕೇಶನ್ನು, ಯಾವ ಕಡೆ ಹೋಗ್ಬೇಕು ಆಗಿದೆ. ಓಕೆ ಬನ್ನಿ, 300 ಮೀಟ್ರ್ ಐತೆ. ಈ ಸೈಡ್ ಹೋಗ್ಬೇಕು ಕಸ್ಟಮರ್ ಪಿಕಪ್ಗೆ. ಈ ಥರ ಬಿದ್ದರೆ 300-400 ಮೀಟ್ರ್ ಬಿದ್ದರೆ ಪರವಾಗಿಲ್ಲ ನೋಡಿ ಗೈಸ್. ಬೇಗ 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 ಪಿಕಪ್ಪು ಹೋಗ್ಬೋದು. ಇವಾಗ ಹೊರಮಾವು ಹೋಗ್ಬೇಕು ಇಲ್ಲಿಂದ, ಮತ್ತೆ 20 ಕಿಲೋಮೀಟ್ರು. ಬನ್ನಿ, ಹೊರಮಾವು ಲೊಕೇಶನ್ ಹತ್ರ ಏನೋ ಗೊತ್ತಿಲ್ಲ. ಒಳಗಡೆ ರೂಟಲ್ಲಿ ಇವಾಗ ಜಯನಗರದಲ್ಲಿದ್ದೀನಿ ನಾನು. JP ನಗರ 4th ಬ್ಲಾಕೋ ಏನೋ ಇದೆ. ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಬೋರ್ಡ್ ನೋಡಿರೋದು ನೋಡಿದೆ. ಯಾವ ಅಂತಲೂ ಗೊತ್ತಾಗಲ್ಲ. ಕಸ್ಟಮರ್ ಇನ್ನೂ ಇನ್ನೂ 100 ಮೀಟ್ರ್ ಮುಂದೆ ಐತಲ್ಲ ಗೈಸ್. ಇನ್ನೂ 100 ಮೀಟ್ರು ಅಂತೂ ಇಂತೂ. ಮೊದಲನೇದು 200 ರೂಪಾಯಿ ಆಯಿತು. 206 ರೂಪಾಯಿ ಮೊದಲನೇದು. ಇದಕ್ಕೆಷ್ಟು ಕೊಟ್ಟಿದ್ದ ನೆನಪೇ ಬರೋಲ್ಲ ನೋಡಿ. ಏನೋ ಮರಳು ಜಾಸ್ತಿ ಆಗಿಬಿಟ್ಟೈತೆ. ಶಿಲ್ಪ ಕಸ್ಟಮರ್ ಹೆಸರು ಶಿಲ್ಪ. ಎಲ್ಲೇ ಬಂದು ನೋಡೋಣ ರೀ. ಇಲ್ಲೇ ಇದೆ ಕರೆಕ್ಟ್ ಲೊಕೇಶನ್ನು. ಕಸ್ಟಮರ್ಗೆ ಫೋನ್ ಮಾಡಿದ್ದೀನಿ. ಹಲೋ ಮೇಡಮ್, ಪಿಕಪ್ ಲೊಕೇಶನ್ ಹತ್ರ ಇದ್ದೀನಾ? ರಾಘವೇಂದ್ರ ಟಿಫನ್ ಸೆಂಟ್ರ್ ಇದೆಯಲ್ಲ, ಅಲ್ಲಿದ್ದೀನಿ. ರಾಘವೇಂದ್ರ ಟಿಫನ್ ಸೆಂಟ್ರ್ ಅಂತ ಇದೆಯಲ್ಲ ಒಂದು ಚಿಕ್ಕದು. ಹಾಂ, ಅಲ್ಲಿದೆ. ವಿನಿತಾ ಫ್ಯಾನ್ಸಿ ಸೆಂಟ್ರ್ ಅಂತ ಇದೆಯಲ್ಲ. ಪ್ರಿಯಾಂಕಾ ಕಬಾಬ್ ಸೆಂಟ್ರು ಅಲ್ಲಿದ್ದೀನಿ. ನೀವು ಎಲ್ಲಿದ್ದೀರಾ? ಮೇನ್ ರೋಡಲ್ಲಿದ್ದೀರಾ? ಎಲ್ಲಿದ್ದೀರದ? ಹಲೋ ಲೊಕೇಶನ್ ಕಳಿಸ್ತೀರಾ ಮೇಡಮ್? ಇದರಲ್ಲಿ ಕರೆಕ್ಟ್ ಲೊಕೇಶನ್ ಎಲ್ಲಿದೆ ಹಾಕಿ ನೋಡಿ. ಇದರಲ್ಲೇ ಬರುತ್ತೆ ನೋಡಿ ಟೈಪಿಂಗಲ್ಲಿ. ಗೈಸ್ ಪಿಕಪ್ ಹತ್ರ ಬಂದಿದ್ದೀನಿ ಇವಾಗ. ನೀವು ಅಲ್ಲಿ ಲೊಕೇಶನ್ ಪಿನ್ ಮಾಡಿರೋದು? ಒಂದು ನಿಮಿಷ. 7825 ಬನ್ನಿ ಗೈಸ್. ಇಲ್ಲಿಂದ ಹೊರಮೋಗಿ ಹೋಗ್ಬೇಕು ಇವಾಗ. ಇಲ್ಲಿಂದ ಎಷ್ಟು 22 ಕಿಲೋಮೀಟರ್ಸ್ ಇದೆ ಆಲ್ಮೋಸ್ಟ್. ಯಾವ ಕಡೆಯಿಂದ ಹೋಗ್ಬೇಕು ಇದು ನನಗೆ ಗೊತ್ತಾಗ್ತದೆ. ಹಾಂ, ಅತ್ತಿ ಮೇನ್ ರೋಡ್ ಯಾವ ಕಡೆ ಇದೆ ಅಪ್ಪ? ಇದು ಏನು ಒಂದೇ ರೋಡ್ ತೋರಿಸ್ತೈತೆ. HBR ಲೇಔಟು. ಅಲ್ಲಿಂದ ಹೊರಮೋ ಕೊಣ್ಣೂರು ಕೊಡ್ಸಲ್ಲ. ಇದು ಯಾವ ಕಡೆ ಹೋಗ್ತೈತೆ ಅಂತಲೇ ಗೊತ್ತಾಗ್ತಲ್ಲ ನನಗಂತ್ರೂ. ಯಾವ ರೋಡ್ ಅಂತಲೇ ಗೊತ್ತಾಗ್ತಲ್ಲ. ಬನ್ನಿ ಪರವಾಗಿಲ್ಲ, ಯಾವುದೋ ಒಂದು ರೂಟು ನಾವು ಹೋಗೋಣ. ಇಲ್ಲಿಂದ 22 ಕಿಲೋಮೀಟರ್ಸು 46 ಮಿನಿಟ್ಸ್ ತೋರಿಸ್ತಾ ಇದೆ. ಬನ್ನಿ. ಇದು ಐಟಮಲ್ಲಿ ಏನು ಲೈನ್ಸ್ ಹಾಕೋದಾರೆ. ಮುದ್ದಾದ ಬೆಂಗಳೂರು, ರದ್ದಾದ ರೋಡುಗಳು. ಸೂಪರ್ ಅಣ್ಣ ಲೈನ್ಸು. ಬ್ಯಾಂಕಲ್ಲಿ ಲೈನ್ಸ್ ಹಾಕ್ತಾಣಂದರೆ ಒಂದೊಂದು ಲೈನ್ಸ್ ನೋಡಿದ್ರೇ ಎಷ್ಟು ಖುಷಿ ಪಡಬೇಕು. ಆದರೆ ಮುದ್ದಾದ ಬೆಂಗಳೂರಿಗೆ ರದ್ದಾದ ರೋಡ್ಗಳು. ನಿಜ ಗೈಸ್, ರೋಡ್ ಮಾತ್ರ ತುಂಬ ಹದಗೆಟ್ಬಿಟ್ಟಿವೆ. ಇವಾಗ ಏನಿಲ್ಲಂದ್ರೂ JP ನಗರದಿಂದ ಬರ್ತಾಯಿದ್ದೀನಿ. ಹಳೆ ರೋಡೇ ಇನ್ನೂ ಇಂಪ್ರೂವ್ಮೆಂಟೇ ಮಾಡಿಲ್ಲ ಗೈಸ್. ನೋಡಿ ಚಿಕ್ಕ ರೋಡ್ಗಳು. ಯಪ್ಪ, ಚಿಕ್ಕ ರೋಡ್ಗಳು. ದೊಡ್ಡ ಮೇನ್ ರೋಡ್ಗಳೇ ಬಿಟ್ಟವ್ರೆ. ಲೈನ್ಸ್ ಮಾತ್ರ ಸಕ್ಕದಾಗಿಬಿಟ್ಟವನೆ ಆಟೋನ. ಇವಾಗ ಡ್ರಾಪ್ ಹತ್ರ ಬಂದಿದ್ದೀನಿ. ಚೂರು ಮುಂದೆ ಹೋಗ್ಬಿಟ್ಟೆ. ಯೂಟರ್ನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಒಳಗಡೆ. ಎಲ್ಲ ಎಷ್ಟಪ್ಪ ಟೈಮಿಂಗ್ಸ್ ಆಯ್ತು ಅಂದರೆ 7:35 ಗಂಟೆ ಆಯ್ತು ಗೈಸ್.
ಎಷ್ಟು ಗಂಟೆಗೆ 6:45 ಗಂಟೆಗೆ ಪಿಕಪ್ ಮಾಡಿದ್ದೀನಿ. 40 ನಿಮಿಷ ಆಯ್ತು ಅಂದ್ಕೊಳ್ಳಿ. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಅಪ್ಪ ಟ್ರಾಫಿಕೇನು ಅಷ್ಟೊಂದೇನು ಇರಲಿಲ್ಲ, ಚೂರು ಇತ್ತು. ಬನ್ನಿ ನೋಡೋಣ ಎಷ್ಟು ರೂಪಾಯಿ. ಇಲ್ಲೇ ಅಲ್ವಾ? ಓಕೆ. ಎಷ್ಟು? 217 ಮೇಡಮ್. ಹೆಲ್ಮೆಟ್ ಕೊಡಿ ಹಾಗೆ. $154 ಧ್ರುವನಗರ ಬೇಡ. ಇದು ಪೋರ್ಟ್ರೋ ಲಾಗಿನ್ ಮಾಡ್ಕೊಂಡಿದ್ದೀನಿ, ಇನ್ನು ಯಾವುದು ಬೀಳ್ತಾ ಇಲ್ಲ. ಹಾಗೆ ಆಗಿದೆ. ಓಕೆ ಬನ್ನಿ ಗೈಸ್, ಮತ್ತೆ ಯಾವುದು ಕೊಡ್ತಾನಂತ ನೋಡೋಣ. ಇಲ್ಲಿ ಜಯನಗರಿಂದ ಬಂದಲ್ಲ ಕರೆಕ್ಟು. ಯಪ್ಪ ಬೆನ್ನು ನುಸ್ತೈತೆ. ಹಾಂ ಕಡ್ಡು ಅನ್ನತ್ತೆ ನೋಡಿ. ನನ್ನ ಮಗಂದು ಹೋದು ಒಂದೇ ಸೌಂಡ್ ಕೂತ್ಕೋತೀವಲ್ಲ, ಏನು ಮಾಡೋಕ್ಕಾಗಲ್ಲ. ಬೈಕ್ ರಿಸೀವ್ ಮಾಡಬೇಕಾದ್ರೆ ಮಾಡಲೇಬೇಕು. ಇರಿ ನಮ್ಮ ಸ್ವಿಗ್ಗಿದು ಏನಾಯ್ತು ಅಂತ ಕತೆ. ಗಿಡಿ ಏನಾದರೂ ಓಪನ್ ಆಯಿತಾ ನೋಡೋಣ. ಓಪನ್ ಆಗು ಅಂದರೆ ಲಾಗಿನ್ ಮಾಡ್ಕೊಂಡು ನೋಡ್ತೀನಿ. ಔಟ್ ಆಫ್ ಝೋನಲ್ಲಿದ್ದೀನಿ, ಅದೇನಿಲ್ಲ. ಇನ್ನೂ ಇದನ್ನಾಗಿಲ್ಲ. ಆದರೆ ಅದು ಲಾಗಿನ್ ಮಾಡಿದರೆ ಇದನ್ನಾಗಿಬಿಡೋದು, ಏನದು ಶಿಫ್ಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡುತ್ತೆ. ಅದೇನು ಟೆಂಪ್ರರಿ ಡಿಆಕ್ಟಿವೇಟು. ಬಣ್ಣಿಗಿದ್ದೀನಿ. ಟೀನೇ ಕುಡಿದಿಲ್ಲ. ಟೀ ಅಂಗಡಿಯಲ್ಲೈತೆ, ಹುಡುಕಿಡ್ಬಿಟ್ಟು ಟೀ ಕುಡಿತೀನಿ ಫಸ್ಟು. ಗೈಸ್ ಆ ಸೈಡ್ ಏನು ಟ್ರಾಫಿಕ್ ಆಗಿದೆ ನೋಡಿ ಗೈಸ್. ಕಲ್ಯಾಣ ನಗರಿಂದ ಸರ್ವಿಸ್ ರೋಡು, ಮಳೆಯಿಂದ ನೀರಿಂದ ನೋಡಿರಿ ಹೆಂಗೆ ಹೋಗ್ತಾವೆ ಹೇಳಿ ಗಾಡಿಗಳು. ನೋಡಿರಿ ಆ ಕಡೆ ಎಲ್ಲ ಫುಲ್ ಅಂದರೆ ಫುಲ್ಲು ಜಾಮ್ ಆಗಿಬಿಟ್ಟೈತೆ ರೋಡು. ಇವಾಗ ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ HSR ಲೇಔಟಿಗೆ ಹೋಗ್ತಾಯಿದ್ದೀನಿ. ಮೇನ್ ರೋಡ್ ಹಿಡ್ಕೊಂಡೇ ಹೋಗ್ತಾಯಿದ್ದೀನಿ ಗೈಸ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಅವನು ಹಾಕೊಂಡು ಹೋದು ಏನಂತೀರಿ, ಸೋಡಾ ಪ್ಯಾಕ್ಸು, ಕೀಪ್ ಸೇಫ್ ಡಿಸ್ಟೆನ್ಸ್, ಸೌಂಡ್ ಹಾರ್ನ್. ಸೌಂಡ್ ಹಾಕಿ ಸೌಂಡ್ ಮಾಡಿಬಿಡಿ ಅಂತ ಎಲ್ಲರೂ ಹಾಕ್ತಾರೆ. ಸೌಂಡ್ ಹಾರ್ನ್ ಅಂತ ಹಾಕ್ಬಿಟ್ಟು ನನ್ನ ಬಂದು K34ದವನು. ಇದು ಯಾವ ಬುಲೆರೋ ಪಿಕಪ್ ಗಾಡಿ ಗೈಸ್, ಬುಲೆರೋ ಪಿಕಪ್ ಇರೋದು. ಬನ್ನಿ ನಾವು ಹೋಗೋಣ ಇಲ್ಲಿಂದ ಗೈಸ್. ಇವಾಗ ಟೈಮಿಂಗ್ಸ್ 9:30 ಗಂಟೆಗಿದೆ. ಆವಾಗಲೇ ಒಂದು ಡ್ರಾಪ್ ಮಾಡಿದೆ ಇಲ್ಲಿ ಇನ್ನೂರಿಂದ HSRಗೆ. ಇವಾಗ ಇಲ್ಲಿಂದ ಯಲಹಂಕ ಸೈಡ್ ಬಿದ್ದಿರೋದು. ಇದಕ್ಕೆ ಕಸ್ಟಮರ್ಗೆ ಫೋನ್ ಮಾಡಿಬಿಡೋಣ. ನಿಮ್ದಾ? OTP ಹೇಳಿ. 1951. ಇಲ್ಲಿಂದ ಇಲ್ಲಿಗೆ ಡ್ರಾಪ್ ಐತೆ. ಯಲಹಂಕ ಕರೆಕ್ಟಾಗಿ ನೋಡೋಣ ಇರಿಗೆ. ಯಲಹಂಕ ನ್ಯೂ ಟೌನ್ ಕೋಗಿಲ ಕ್ರಾಸ್ ಮುಂದೆ ಇರೋದು. ಎಷ್ಟು ಕಿಲೋಮೀಟ್ರು? ಇದೇನು ಲೊಕೇಶನ್ ಓಪನ್ ಆಗ್ತಾಯಿಲ್ಲ ಗೈಸ್. 30 ಕಿಲೋಮೀಟ್ರು. 110 ನಿಮಿಷ ಟೈಮ್ ಓಡಿಸಲ್ಲ. ಬನ್ನಿ ಗೈಸ್ ಹೋಗೋಣ ಇಲ್ಲಿಂದ ಯಲಹಂಕ ನ್ಯೂ ಟೌನ್ಗೆ. ಗೈಸ್ ಟೈಮಿಂಗ್ಸ್ ಎಷ್ಟಪ್ಪ ಆಯ್ತು ಅಂದರೆ 10:20 ಗಂಟೆ ಆಯ್ತು ಗೈಸ್. ಏನು ಇನ್ನೂ ಹೋಗ್ತಾನೆ ಇದ್ದೀನಿ. ಇನ್ನೂ ಇಲ್ಲಿಂದ 15 ಕಿಲೋಮೀಟ್ರ್ ಹೋಗ್ಬೇಕೈತಿ. ಇವಾಗ ಒಂದು 15 ಕಿಲೋಮೀಟ್ರ್ ಬಂದಿದ್ದೀನಿ ಕಾವೇರಿ ಥಿಯೇಟ್ರ್ ಹತ್ರ. ಏನು ಸಿಕ್ಕಾಪಟ್ಟೆ ಜಾಮ್ ಅಂದರೆ ಜಾಮು. ಮಂಡೇ ಇವತ್ತು ತಲೆ ಕೆಟ್ಟೋಗ್ಬಿಟ್ಟೈತೆ ಗೈಸ್. ಈ ಥರ ಟ್ರಾಫಿಕಲ್ಲಿ ನಮ್ಮನೆ ಹೋದು ತಲೆ ಚಿತ್ರಣ ಬಿಟ್ಟೈತೆ. ನೋಡಿರಿ ಹೊಗೆ ಹೀಗೆ ಹೆಂಗೆ ಬರ್ತೈತೆ ಹೊಗೆಗಳು. ಹಾಂ ದೇವ್ರೆ ನೋಡ್ರಿ. ಇಲ್ಲಿ ಮೊದಲೇ ರೋಡ್ಗಳು ಚಿಕ್ಕದಾಗ್ತಾಯಿದ್ದಾವೆ, ಏನು ಗಾಡಿಗಳು ಜಾಸ್ತಿ ಆಗ್ತಾಯಿದ್ದಾವೆ, ಒಂದು ಅರ್ಥವಾಗ್ತಾಯಿಲ್ಲ. ಹಾಂ ಸಿಕ್ಕಾಪಟ್ಟೆ ನೋಡ್ರಿ. ಕಾರಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಹಾಂ ಏನು ಮಾಡೋದು, ಅವ್ರು ಒಬ್ಬೊಬ್ರು ಕಾರೆಲ್ಲ ಇರ್ತಾರಲ್ಲ, ಇದರಲ್ಲಿ ಗಾಡಿಯಲ್ಲಿ ಹಾಕಿಬಿಟ್ಟು ತಳ್ಳಿಬಿಡ್ಬೇಕು. ಗಬ್ಬು ಸ್ಮೆಲ್ಲು ಗಾಯ್ಸ್. ಏನು ಗಾಯ್ಸು ಈ ಥರ ಆದರೆ ಹೆಂಗೆ ಟ್ರಾಫಿಕ್ಕು? ಗಾಡಿ ಸ್ಮೆಲ್ ಸಿಕ್ಕಾಪಟ್ಟೆ ಹೊಡಿತೈತೆ. ಏನು ನಾವು ತಾನೇ ಗಲೀಜು ಮಾಡೋದು, ನಾವು ತಾನೇ ಸ್ಮೆಲ್ ತೊಗೋಬೇಕು. ಏನು ಮಾಡ್ತೀರಾ? ಇರಿ ಸಿಗ್ತೀನಿ ಇವಾಗ ಮುಂದೆ. ಮತ್ತೆ ಗೈಸ್ ಆ ಸೈಡ್ ರೈಟ್ ಸೈಡಲ್ಲಿಂದ ಬರೋ ಕಡೆ ರೋಡೆಲ್ಲ ಫುಲ್ಲು ಜೀರೋ ರೋಡ್ ಮಾಡಿಬಿಟ್ಟಾರೆ, ಜೀರೋ ಟ್ರಾಫಿಕ್ ರೋಡು. ಈ ಕಡೆ ಮಾತ್ರ ಮುಕ್ಕಳೆರಂಗೆ ಟ್ರಾಫಿಕ್ಕು. ಏರ್ಪೋರ್ಟ್ ಕಡೆ ಹೋಗೋ ಕಡೆ ನೋಡಿರಿ ಒಂದು ಗಾಡಿ ಬರ್ತಾಯಿಲ್ಲ ನೋಡಿ ಗೈಸ್. ಏರ್ಪೋರ್ಟ್ ಕಡೆಯಿಂದ ಬರೋದು ಕಡೆಯಿಂದ ಏನಿದೆಯಲ್ಲ ಮೇನ್ ರೋಡು, ಆ ಕಡೆ ಒಂದು ಗಾಡಿ ಇಲ್ಲ ಗೈಸ್. ಆಲ್ಮೋಸ್ಟ್ ಒಂದು ನಾನು ಎಲ್ಲಿಂದ ಮೇಕರ್ ಸರ್ಕಲಿಂದ ನೋಡ್ತಾಯಿದ್ದೀನಿ ಗೈಸ್. ಏನು CM ಅವ್ರು ಬರ್ತಾವ್ರ ಯಾರು ಬರ್ತಾವ್ರ ಅಂತ ಗೊತ್ತಿಲ್ಲ ನೋಡಿರಿ. ಆದ್ರೆ ಅದು ನಾಗವಾರ ಕಡೆಯಿಂದ ಬರೋ ರೂಟು ಬರ್ತಾಯಿದ್ದಾವೆ. ನಾಗವಾರ ಮತ್ತು ಕೆಳಗಡೆಯಿಂದ ಯೂಟರ್ನ್ ಮಾಡ್ಕೊಂಡು ಬರ್ತಾರಲ್ಲ, ಈ ರೋಡಿಂದ ಮೇನ್ ರೋಡಿಂದ ಒಂದು ಗಾಡಿ ಬರ್ತಾಯಿಲ್ಲ ಗೈಸ್. ಏನಾಗಿದೆ ಪಟ್ಟಣಕ್ಕೆ? ದೇವ್ರೆ, ಹೆಬ್ಬಾಳ ಫ್ಲೋರ್ ಮೇಲೆ ಇದ್ದೀನಿ. ಏನಾಗಿದೆ ಅಂತಲೇ ಗೊತ್ತಾಗ್ತಲ್ಲ ನನಗೂ. ಏನು RCB ಪ್ಲೇಯರ್ಸ್ಗಳು ಬರ್ತಾವ್ರ, ಏನೋ CMಗಳು ಬರ್ತಾವ್ರ, ಏನು PM ಮೋದಿ ಬರ್ತಾವಣ, ಯಾರಿಗೆ ಗೊತ್ತು. ನಾನು ಯಾಕೆ ಈ ಕಡೆ ಬಂದುಬಿಟ್ಟಿದ್ದೀನಿ. ಇರಪ್ಪ ನನ್ನ ಕಾಲೈತೆ ಕೆಳಗಡೆ ಗುದ್ದುಬಿಟ್ಟವನೆ.
ಇರು 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 ಏನು ಗೈಸ್ ಇದು ಮಕ್ಕಳಿರಂಗೆ ಟ್ರಾಫಿಕ್ ಬ್ರಿಡ್ಜ್ ಮೇಲ್ಗಡೆನು ಟೂ ವೀಲರ್ ಹೆಂಗೆ ಇರುತ್ತೆ ನುಗ್ಗಿ ಬಿಡ್ತೀವಿ. ಏನು ಗೈಸ್ ಇದು ಇಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟೈತೆ. ವಾ 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 ಯಪ್ಪ ದೇವ್ರಿ, ಏನು ಗೈಸ್ ಇದು ಈ ಥರ ರೋಡು. ಸೈಡ್ ಸರಿ ಅಣ್ಣ ಬಂಡು ಕೊಡ್ರಿ ಚೂರು ಜಾಗದ್ರೆ ಬಿಡ್ರಿ. ಜಾಗ ಬಿಟ್ಟರೆ ನಾವು ಬೇಗ ಹೋಗ್ಬೋದು. ಏನು ಗೈಸ್ ಗಾಡಿಗಳನ್ನ ಇಲ್ಲಿ ಬಿಟ್ಟರು ಗೈಸ್ ಇವಾಗ ಬಿಡ್ತಾವ್ರೆ ಇಲ್ಲಿಂದ. ಯಾಕೆ ಆ ಥರ ಟ್ರಾಫಿಕ್ ಮಾಡಿಟ್ಟವ್ರೆ ಗೈಸ್ ಏನಂತ ಗೊತ್ತಾಗ್ತಲ್ವಲ್ಲ. ನೋಡ್ರಿ ಅಲ್ಲಿಂದಲೇ ಯೂಟರ್ನ್ ಮಾಡಿಸ್ಕೊಂಡು ಬಿಡ್ತಾವ್ರೆ. ನನಗಂತೂ ಏನಾಗಿದೆ ಅಂತ ಗೊತ್ತಿಲ್ಲ. ಇವಾಗ ಗಾಡಿಗಳು ಬರ್ತಾಯಿದ್ದಾವೆ ನೋಡಿ. ಆವಾಗಿಂದ ಯಾರು ಜೋರು ಟ್ರಾಫಿಕ್ ಮಾಡಿದರೆ ಯಾರಿಗೆ ಗೊತ್ತಾಗಾದ್ರೆ. ಯಪ್ಪ ದೇವ್ರು ಅಲ್ಲಿ ನೋಡಿ ಗೈಸ್ ಇದು ಎಷ್ಟು ಮುಂದೆ ಕಡೆವರೆಗೂ ಟ್ರಾಫಿಕ್ ಆಗಿಬಿಟ್ಟೈತೆ. ಅಲ್ಲೇನೋ ಗೈಸ್ JCP ಏನೋ ಮಾಡೋರು ಇರಿ ಗೈಸ್ ನೋಡೋಣ. ಅಲ್ಲೇನೋ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾವ್ರೆ ಅನಿಸುತ್ತೆ JCP ತೊಗೊಂಡು. ಇವ್ರದ್ದೆಲ್ಲ ಡೇಯಲ್ಲೇ ಕೆಲಸ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ರೀ ಗೈಸ್. ಸಾರಿ ಗೈಸ್ ನಾನಿನ್ನೂ ತಪ್ಪಾಗಿ ಅರ್ಥ ಮಾಡ್ಕೊಂಡು ಫಸ್ಟೇ ಕೇಳಿಬಿಟ್ಟೆ. ನೋಡೋ ಥರ ನೋಡಿದ್ರೆ ಗೈಸ್ ಆಕ್ಸಿಡೆಂಟ್ ಆಗಿಬಿಟ್ಟೈತೆ ದೊಡ್ಡದು. ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟೈತೆ. ಇರಿ ತೋರಿಸ್ತೀನಿ ಕಾಣುತ್ತಿಲ್ಲ ಗೊತ್ತಿಲ್ಲ ವೀಡಿಯೋದಲ್ಲಿ. ಏನು ಗೈಸ್ ಇವತ್ತು ಆಲ್ಮೋಸ್ಟ್ ಒಂದು 3-4 ಆಕ್ಸಿಡೆಂಟ್ಗಳು ನೋಡ್ಬಿಟ್ಟಿದ್ದೀನಿ. ಏನು ಲಾರಿನ ಏನು ಬಸ್ ಅಂತ ಗೊತ್ತಾಗ್ತಲ್ಲ. ಸಿಕ್ಕಾಪಟ್ಟೆ ಗೈಸ್ ಏನು ಗೈಸ್ ಇದು ಈ ಪಲ್ಟಿ ಹೊಡೆದ್ಬಿಟ್ಟೈತೆ ಈ ಥರ. ಅದಕ್ಕೆ ನನ್ನ ಗಾಡಿ ಯಾಕೆ ಆಫ್ ಆಯಿತು. ಯಾವುದೋ ಕಂಬಿಗೆ ಬಂದುಬಿಟ್ಟು ಗುದ್ದುಬಿಟ್ಟವನೆ ನೋಡ್ರಿ ಇಲ್ಲಿ. ಯಾರಿಗೆ ಏನಾಗೈತೆ ಅಲ್ಲ ಯಾರಿಗೂ ಗೊತ್ತು. ಡ್ರೈವರ್ ಇದಾನೋ ಇಲ್ಲೋ ನೋಡಿ. ಎಷ್ಟು ದೊಡ್ಡ ಟ್ರಕ್ ಕಂಬಿಗೆ ಬಂದುಬಿಟ್ಟು ಗುದ್ದಿರೋದು ಗೈಸ್ ಇದು. ಡಿವೈಡರ್ಗೆ ಪಲ್ಟಿನ ಆಗಿಬಿಟ್ಟೈತೆ ಫುಲ್ಲು. ಅಬ್ಬ ಅದಕ್ಕೆ ಎಷ್ಟೊಂದು ಟ್ರಾಫಿಕ್ಕು. ಅಯ್ಯೋ ಪಾಪ ಅಯ್ಯಪ್ಪ ದೇವ್ರೆ ಏನು ಗುರು ಇದು. ಈ ಥರ ಲಾರಿ ಡಿವೈಡರ್ ಬಂದುಬಿಟ್ಟು ಗುದ್ದುಬಿಟ್ಟನು. ಅದು ಸಿಟಿ ಒಳಗಡೆ ಹಾವೇದಲ್ಲಿ ಯಾವ ರೇಂಜಿಗೆ ಸ್ಪೀಡಿಗೆ ಬರ್ತಿರ್ಬೇಕು ನೋಡಿ. ಇಲ್ಲಿ ನೋಡ್ರಿ ಗೈಸ್ ಲಾರಿ ಬಿದ್ದೋಕ್ಕೆ ತೆಗಿಯೋಕ್ಕೆ ಆಲ್ಮೋಸ್ಟ್ ಎಷ್ಟೊತ್ತಾಯ್ತು ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿಬಿಟ್ಟು ಆಲ್ಮೋಸ್ಟು. ಆದರೆ ಡ್ರೈವರ್ ಮಾತ್ರ ಸತ್ತಿರ್ತಾನೆ ಅನ್ಕೋತೀನಿ. ಯಾಕಂದ್ರೆ ಆ ಥರ ಮುಂದೆ ಫುಲ್ ಡ್ಯಾಮೇಜ್ ಆಗಿಬಿಟ್ಟೈತೆ. ಏನೂ ಆಗದೇ ಇರಲ್ಲಪ್ಪ ಅವನಿಗೆ ಸಾಕು. ನೋಡ್ರಿ ಈ ಕಡೆ ಟ್ರಾಫಿಕ್ ನೋಡ್ರಿ ಹೆಂಗೈತೆ. ಈ ಕಡೆ ಆ ಸೈಡ್ ಆದ್ರೂ ಬಿಡ್ಬೇಕಲ್ಲ ಗೈಸು. ಅಬ್ಬಾ ಮುಗದೇ ಹೋಯ್ತು ಬಿಡಿ ಇವತ್ತು. ಟ್ರಾಫಿಕ್ ಏನು ಕ್ಲಿಯರ್ ಆಗಲ್ಲ ಗೊತ್ತು ನನಗೆ. ಆಲ್ಮೋಸ್ಟ್ ಒಂದು 3-4 ಗಂಟೆ ಬೇಕಾಗತ್ತೆ ಅದು ಇದನ್ನು ಮಾಡೋಕ್ಕೆ ಬೇಕಾದ್ರೂ. ಏನದು ಆ ಲಾರಿ ತೆಗಿಬೇಕಾದ್ರೂ 2-3 ಕ್ರೇನೇ ಬರ್ಬೇಕು. ಇವಾಗ ಬಂದಿರೋದು 2 ಕ್ರೇನು. ಆ ಲಾರಿ ತೆಗೆದು ವೇಟ್ ಇದ್ದಿದ್ರೆ ಏನೋ ಐಟಮ್ಸ್ ಇದ್ರೂ ತೆಗಿಬೇಕಲ್ಲ. ನೋಡಿರಿ ಇದು ಎಲ್ಲಿವರೆಗೂ ಜಾಮ್ ಐತೆ ಯಾರಿಗೆ ಗೊತ್ತು ಮಾತ್ರ ಗೊತ್ತಿಲ್ಲ. ಈ ಸೈಡ್ ಮಾತ್ರ ಎಲ್ಲ ಗಾಡಿಗಳು ನಿಂತ್ಕೊಂಡ್ಬಿಟ್ಟವೆ ರೈಟ್ ಸೈಡಲ್ಲಿ. ನಾನು ಬರ್ಬೇಕಾದ್ರೆ ಡೈರೆಕ್ಟ್ ಏನು ಮನೆಗೆ ಹೋಗ್ಬಿಡ್ತೀನಿ ಗೈಸ್. ಅಷ್ಟೊಂದು ಬೇಜಾರಾಗಿಬಿಟ್ಟೈತೆ ಈ ಟ್ರಾಫಿಕಲ್ಲಿ ಇವತ್ತು ಮಾತ್ರ. ಆಲ್ಮೋಸ್ಟ್ ನೋಡಿ ಎಲ್ಲಿಗೆ ST ಮಾಲಿಂದ ತಿರುಗಿ ಕುಡಿಗೇಡಿ ಸಿಗ್ನಲ್ಗೆ ಬಂದೆ. ಅಲ್ಲಿವರೆಗೂ ಜಾಮ್ ಐತೆ. ಆಲ್ಮೋಸ್ಟ್ ಇದರವರೆಗೂ ಜಾಮ್ ಆಗಿರ್ಬೇಕು ಅನ್ಕೋತೀನಿ ನಾನು. ಎಲ್ಲಿಯಪ್ಪ ಅಂದರೆ ಆಲ್ಮೋಸ್ಟ್ ಯಲಹಂಕವರೆಗೂ ಜಾಮ್ ಆಗಿರಲೇಬೇಕು ಅನ್ಕೋತೀನಿ. ಅಬ್ಬಾ ಜಾಮ್ ಏನು ಗೈಸು ಹಾಗೆ ಐತಲ್ಲ ಇಲ್ಲಿವರೆಗೂ ಐತೆ ನೋಡಿ ಗೈಸ್. ಆಲ್ಮೋಸ್ಟ್ ಭದ್ರಾಪ ಲೇಔಟ್ವರೆಗೂ ಜಾಮ್ ಆಗಿರೋದನ್ನು ರೋಡ್ ಆ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತ. ಯಾಕಂದರೆ ಎಲ್ಲ ಗಾಡಿಗಳು ಬ್ರಿಡ್ಜ್ ಮೇಲ್ಗಡೆ ಬಂದುಬಿಟ್ಟು ನಿಂತ್ಕೋಬಾರ್ದಂತ ಪೊಲೀಸರು ಯಲಹಂಕ ಇಲ್ಲಿ ಇದ್ರ ಕಡೆಯಿಂದನೇ ಇದು ಮಾಡಿದ್ದಾರೆ. ಇಲ್ಲಿ ನೋಡಿ ಗೈಸ್ ಇಲ್ಲಿವರೆಗೂ ಟ್ರಾಫಿಕ್ ಆಗಿಬಿಟ್ಟೈತೆ. ಇವ್ರು ಸ್ವಿಗ್ಗಿ ಕಂಪ್ನಿನವ್ರು ಫೋನ್ ಮಾಡ್ತಾರೆ ಗೈಸ್ ಇರಿ ನೋಡೋಣ ಏನಂತ. ಗೈಸ್ ಇಲ್ಲಿ ನೋಡಿ ಗೈಸ್ ಇಲ್ಲಿಂದ ಗೈಸ್ ಇಲ್ಲಿ ಈ ಕಡೆ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿಂದ. ಏನು ಗೈಸ್ ಇದು ಟ್ರಾಫಿಕ್ ಮೇಲೆ ಟ್ರಾಫಿಕ್. ಒಬ್ಬ ದೇವಾ ನೋಡ್ರಿ ಎಲ್ಲ ಬ್ಯಾರಿಗೇಟ್ ಹಾಕಿಬಿಟ್ಟವ್ರೆ. ಆ ಕಡೆಯಿಂದ ಹೋಗ್ಬೇಕು. ನಾನು ಈ ಕಡೆ ರೋಡಿಗೆ ಬರೋಲ್ಲ ಗೈಸ್. ನೋಡ್ರಿ ಗೈಸ್ ಏನು ಗೈಸ್ ಅದು ಕಿಲೋಮೀಟ್ರ್ 2-3 ಕಿಲೋಮೀಟ್ರ್ ಗತ್ತಲೆ ಗೈಸ್. ಒಪ್ಪ ಇವತ್ತು ಮುಗ್ದೇ ಹೋಯ್ತು. ಒಂದು ಲಾರಿ ಆಕ್ಸಿಡೆಂಟ್ ಆಗಿದ್ದಕ್ಕೆ ಆಲ್ಮೋಸ್ಟ್ ನಾನು ಇವಾಗ ಒಂದು 6-7 ಕಿಲೋಮೀಟ್ರ್ ಬಂದೆ. ಜಾಸ್ತಿನೇ ಅಂದ್ಕೊಳ್ಳಿ. ಏನು ಕೆಳಗಡೆ ಹೆಂಗಿರ್ಬೇಕು ಗೊತ್ತಿಲ್ಲ. ನಮ್ಮ ತಾಯಿನಾಗೂ ಜಕ್ಕೂರು ಬೆಟ್ರಾಂಪುರ ಸಿಗ್ನಲ್ಲು ಕುಡ್ಗೇಳಿ ಸಿಗ್ನಲ್ ಹೆಂಗಾಗಿದೆ ಗೊತ್ತಿಲ್ಲ. ಯಾರು ದಯವಿಟ್ಟು ಈ ಕಡೆ ಬರಲೇ ಹೋಗಬೇಡಿ. ಏನು ಇದು ವೀಡಿಯೋ ನಾಳೆನೇ ಅಪ್ಲೋಡ್ ಮಾಡೋದಲ್ವ ನೋಡಿರಿ. ಅದು ಮೇನ್ ರೋಡಲ್ಲಿ ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ಆ ಸೈಡ್ ಬ್ರಿಡ್ಜ್ ಮೇಲ್ಗಡೆವರೆಗೂ ಇರೋದು. ನಾವು ಸರ್ವಿಸ್ ರೋಡ್ ಹಿಡ್ಕೊಂಡು ಇದಕ್ಕೆ ಹೋಗ್ಬೇಕಲ್ಲ ಹೆಂಗೋ. ನಾನು ಇವಾಗ ಈ ಕಡೆಯಿಂದ ಬರೋದಿಲ್ಲ ಗೈಸ್. ಈ ರೋಡಿಗೆ ಬರೋಲ್ಲ. ಯಪ್ಪ ಹೋಗಿಲ್ಲ ಕ್ರಾಸ್ ದಾಟಿ ಹೋಗ್ಬೇಕಾಗುತ್ತೆ ಅನಿಸುತ್ತೆ. ಆ ಕಡೆ ಮೇಲ್ಗಡೆ ಇಲ್ಲಿಂದ ಕಣ್ಣಿಗೆ ಕಾಣ್ತಾ ಇರೋದು ನಾನು ಹೇಳ್ತಾ ಇರೋದು. ಟ್ರಾಫಿಕ್ ಅಷ್ಟೊಂದು ಇದನ್ನಾಗಿಬಿಡುತ್ತೆ. ನಾನು ವಿದ್ಯಾರಣ್ಯಪುರಮಿಂದ ಮನೆ ಕಡೆ ಹೋಗ್ಬಿಡ್ತೀನಿ. ಸಾಕು ಜೀವನ ಅಂತೀನಿ ಇವತ್ತಿನ ಕೆಲಸ. ಆಲ್ಮೋಸ್ಟ್ ಇದು ಡ್ರಾಪ್ ಕೊಟ್ಟರೆ ಎಷ್ಟಾಗುತ್ತೆ ನೋಡೋಣ ಅರ್ನಿಂಗ್ಸು. ಅಪ್ಪ ದೇವರೇ ಏನು ಗುರು ಆ ಕಡೆ ಟ್ರಾಫಿಕ್ ಮಾತ್ರ ರೈಟ್ ಸೈಡಲ್ಲಿ. ಆವಾಗಲೇ ಹೋದೆ ಮಾರ್ತಳ್ಳಿ ಕಡೆಯಿಂದ ಹೋದೆ, ಅಲ್ಲೂ ಟ್ರಾಫಿಕ್ ಫುಲ್ಲು. ಇಲ್ಲಿ ನೋಡಿದ್ರೆ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಒಂದು ಲಾರಿ ಬಿದ್ದೋದಕ್ಕೆ ಇಷ್ಟೊಂದು ಟ್ರಾಫಿಕ್ಕು. 7-8 ಕಿಲೋಮೀಟ್ರ್ ಟ್ರಾಫಿಕ್ಕು. ಇದು ನಮ್ಮ ಬೆಂಗಳೂರು. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ರೀ.
ಸರ್ 423. ಕಾರ್ ಗಾಡೀಲಿ ಎದಗಿದ್ರೆ ಎಷ್ಟು ತೋರಿಸ್ತೈತಿ ಸರ್? ಕಾರ್ ಗಾಡೀಲಿ ಎಷ್ಟು ತೋರಿಸ್ತಾಯಿತ್ತು? ಟೂ ವೀಲರಲ್ಲಿ 422 ತೋರಿಸ್ತೈತಿ. 23 ಗೈಸ್ 1 hour 45 ನಿಮಿಷ ಆಯಿತು ಬರ್ತಾಯಿದ್ದೀನಿ. ಅಪ್ಪ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಇಷ್ಟೊಂದು. ಹೆಲ್ಮೆಟ್ ಕೊಡಿ. ಅಪ್ಪ 30 ಕಿಲೋಮೀಟ್ರಿಗೆ 420 809 ರೂಪಾಯಿ ಆಯಿತು ಗೈಸ್. ನಾವು ಪ್ಲಸ್ಸು 400 ರೂಪಾಯಿ ರ್ಯಾಪಿಡು. ಅದೊಂದು ಎಷ್ಟು ಹೆಲ್ಮೆಟ್? ಓಕೆ ಹಾಗೆ 423. ಓಕೆ ಇವಾಗ ಯಲಹಂಕ ವಿದ್ಯಾರಣ್ಯಪುರಂ ಕಡೆ ಕೊಟ್ಟು ಯಲಹಂಕ ಅಂತ ಇದೆ. ಯಲಹಂಕದಿಂದ ವಿದ್ಯಾರಣ್ಯಪುರಂ ಕಡೆ ಕೊಡ್ಬೋದು. ಎಲ್ಲರೂ ಆಗಲ್ಲ ನನ್ನ ಕಡೆಯಿಂದ. ಈ ಕಡೆಯಿಂದ ಮೆಜೆಸ್ಟಿಕ್ ಹೋಗೋ ಕಡೆ ಆದರೆ ಮುಗಿದೇ ಹೋಯ್ತು ಕತೆ. ಏನು ಇಷ್ಟೊಂದು 800 ರೂಪಾಯಿನ ನನಗೆ ತಲೆ ಕೆಟ್ಟೋಯ್ತಲ್ಲ ಗೈಸ್. ಇರಿ ಅದಕ್ಕೆ ಯಾವುದು ಕೊಟ್ಟ ಆರ್ಡ್ರು? ಚಿಕ್ಕ ಬೇಡವೇ ಬೇಡ. 423 ರೂಪಾಯಿ. ಈ ರೈಡಲ್ಲಿ 462 ರೂಪಾಯಿ ಟೋಟಲ್ ಕೊಟ್ಟಿರೋದು. 30 ಕಿಲೋಮೀಟ್ರ್ ಗೈಸ್. 462 ಊಬರಲ್ಲಿ 1 hour 45 ನಿಮಿಷ ಬಂದಿದ್ದೀನಿ. 1 ಅವರಲ್ಲಿ ಗೈಸ್ 1 hour 45 ನಿಮಿಷ, ಸಾರಿ 1 hour 15 ನಿಮಿಷ. 1 hour 15 ನಿಮಿಷದಲ್ಲಿ 400 ರೂಪಾಯಿ ಚಿಲ್ಲರೆ ಕೊಟ್ಟವನೇ ಗೈಸ್. ಪರವಾಗಿಲ್ಲ. ನಾನು ಅದೇ ಅಂದ್ಕೊಂಡು ಇಷ್ಟೊಂದು ಏನು 300 ಚಿಲ್ಲರೆ ಅಂತ ಅಂದ್ಕೊಂಡಿದ್ದೆ. ನೋಡಿದರೆ 400 ರೂಪಾಯಿ ಆಯ್ತಲ್ಲ ಗೈಸ್. ಬಿಡಿ 800 ರೂಪಾಯಿ ಆಯಿತು ಹೆಂಗೋ ಗೈಸ್. ನೋಡಿ ಆ ಕಡೆ ಸೈಡಲ್ಲಿ ರೋಡ್ ಮಾತ್ರ ಬ್ಲಾಕ್ ಆಗಿಬಿಡುತ್ತೆ. ನಾನು ಹತ್ರ ಆ ಸೈಡ್ ಹೋಗೋದಿಲ್ಲ. ಈ ಕಡೆಯಿಂದ ಒಳಗಡೆಯಿಂದ ರೈಟ್ ಸೈಡಿಂದ ಇಲ್ಲಿ ಒಣವೆ ಅಂದರೆ ಪುರ್ಚೂರು ಒಣವೆದಲ್ಲಿ ಹೋಗ್ಬೋದು. ಏನು ಪೊಲೀಸರು ಏನು ಮಾಡೋಲ್ಲ, ಇಲ್ಲಿ ರೂಲ್ಸ್ ಇರೋದು. ಆದರೆ ಈ ಕಡೆ ಅಪಾರ್ಟ್ಮೆಂಟ್ ಕಡೆಯೆಲ್ಲ ಇದರಿಂದ ಹೋಗ್ತಾರಲ್ಲ, ಅದಕ್ಕೆ ಈ ಕಡೆಯಿಂದ ಸಿಗ್ನಲಿಂದ ಡೈರೆಕ್ಟ್ ಯಲಹಂಕದಿಂದ ವಿದ್ಯಾರಣ್ಯಪುರಂ ಕಡೆ ಹೋಗ್ತೀನಿ. ಮೆಜೆಸ್ಟಿಕ್ ಸೈಡ್ ಮಾತ್ರ ಇವಾಗ ರೈಡ್ ಬಿದ್ರೂ ಹೋಗಲ್ಲ ನಾನು. ಜಕ್ಕೂರ್ ಕಡೆ ಬಿದ್ರೂ ಹೋಗಲ್ಲ. ಹೆಬ್ಬಾಳ ಕಡೆ ಹೋದ್ರೂ ಬಿಡಲ್ಲ. ಅಬ್ಬಾ ಏನು ಕೊಟ್ರಪ್ಪ ಲಿಫ್ಟ್ ಕಿಸ್ಸ? ಯಪ್ಪ ಕಾರಲ್ಲಿ ಕೂತ್ಕೊಂಡು ಏನು ಗೈಸು ನನಗೆ ತಲೆ ಕೊಟ್ಟೋಯ್ತಲ್ಲ. ಕಿಸ್ ಕೊಟ್ರೆ ಏನು ಕೊಟ್ರೆ ಯಾರೇ ಗೊತ್ತು. ನಾನು ಕಾಣಿದ್ದನ್ನು ನೋಡಿದ್ನ ಹೇಳ್ತಾ ಇದ್ದೀನಿ. ಯಪ್ಪ ದೇವ್ರೆ ಏನು ಮಾಡ್ತೀರಾ? ದುಡ್ಡು ಮಾಡಿಸತ್ತೆ ಎಲ್ಲ. ಬನ್ನಿ ಗೈಸ್ ಹೋಗೋಣ. ಅರ್ನಿಂಗ್ಸು ನೋಡೋಣ. ಆ ಕಡೆ ಭದ್ರಾಪುರ ಕಡೆ ಅದು ನಮ್ಮ ಇರೋ ಕಡೆ ಯಾವ್ದಾರು ಒಂದು ಬಿದ್ದರೆ ತೊಗೊಂಡು ಹೋಗ್ತೀನಿ. ಆ ಕಡೆ ನೋಡ್ರಿ ಟ್ರಾಫಿಕ್ ಹೆಂಗೆ ಆಗಿಬಿಟ್ಟೈತೆ. ಫುಲ್ಲು ಜಾಮು. ಮೇನ್ ರೋಡ್ ಹಾವೇನೇ ಕ್ಲೋಸ್ ಆದಾಗ ಮತ್ತೆ ಇನ್ನೇನು ಕೆಳಗಡೆಯಿಂದ ಇದನ್ನಾಗುತ್ತಲ್ಲ ಅಷ್ಟೇ. ಬನ್ನಿ ಗೈಸ್. ಇದು ಯಾವುದು 57 ರೂಪಾಯಿ. ಆ ಕಡೆ ಸೈಡ್ ಹೋಗಲ್ಲ. ನನಗೆ ಏನು ಹೇಳಿದ್ರು ಈ ಸೈಡ್ ಕೊಡು, ಅಬ್ಬಿಕರೆ ಕೊಡು, ವಿದ್ಯಾರಣ್ಯಪುರ ಕೊಡು, ಹೋಗ್ತೀನಿ ತೊಗೊಂಡು. ಅದು ಪಿಕಪ್ ಈ ಸೈಡ್ ಇರಬೇಕು, ಡ್ರಾಪು ಈ ಸೈಡ್ ಇರಬೇಕು. ಆ ಕಡೆ ಇರಲೇಬಾರ್ದು. ಅಪ್ಪ ಏನು ಗೈದಿದ್ದು? ಬ್ಯಾಟ್ರಾಂಪುರ ಸಿಗ್ನಲು, ಜಕ್ಕೂರು ಸಿಗ್ನಲು. ಅಬ್ಬಾ ನೋಡ್ರಿ ಆ ವಿಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ ಗೈಸು. ಬನ್ನಿ ನಮ್ಮ ಪೂರ್ತಿಗೆ ನಾವು ಹೋಗೋಣ. ಈ ವಿಡಿಯೋ ಎಲ್ಲಿಗೇನು ಮಾಡೋಣ ಗೈಸ್. ಟೋಟಲು 4 ರೈಡಲ್ಲಿ ಬಂದುಬಿಟ್ಟು 1200 ರೂಪಾಯಿ ಆಗಿದ್ದಾರೆ. 809 ರೂಪಾಯಿ ಊಬರಲ್ಲಿ ಆಗಿರೋದು. ರ್ಯಾಪಿಡೋದಲ್ಲಿ ಮಾತ್ರ 423 ರೂಪಾಯಿ ಆಗಿದೆ. ಪರವಾಗಿಲ್ಲ. ಎಷ್ಟು ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ಅಂದ್ಕೊಳ್ಳಿ ಇವಾಗ ಟೈಮಿಂಗ್ಸು. ಅರ್ಧ ಗಂಟೆಯಿಂದ ಅವಾಗಿಂದ ಬರ್ತಾನೆ ಇದ್ದೀನಿ ಬಿಡಿ. ಒಂದು 10 ನಿಮಿಷ ಆಯಿತು. ಆಲ್ಮೋಸ್ಟ್ ಒಂದು 10:30 ಗಂಟೆವರೆಗೆ ಅಂದ್ರೂ ಒಂದು 4-4:15 ಗಂಟೆವರೆಗೆ ಪರವಾಗಿಲ್ಲ. ಅರೇಂಜ್ ಚೆನ್ನಾಗಿ ಊಬರಲ್ಲೇ ಚೆನ್ನಾಗಿರೋದು. ಯಾಕಂದ್ರೆ ಕಿಲೋಮೀಟ್ರಿಗೆ ಜಾಸ್ತಿ ಅಮೌಂಟ್ ಕೊಟ್ಟಿದ್ದಲ್ಲ ಅದಕ್ಕೆ. ಎಲ್ಲೈತೆ ಗೈಸ್ ಆಂಬುಲೆನ್ಸು? 236 ಭವಾನಿ ಲವೇಟು. ಆಂಬುಲೆನ್ಸ್ ಹೋಗೋದ್ರೆ ಜಾಗ ಬಿಡ್ರು. ಆಂಬುಲೆನ್ಸ್ ಒಣವೇದಲ್ಲ ಹೋಗ್ಬಿಟ್ಟ ನೋಡಿ ಗೈಸ್. ಆ ಸೈಡ್ ಜಾಮ್ ಆಗಿಬಿಟ್ಟಿದೆ. ಇನ್ನೇನು ಮಾಡ್ತಾನೆ ಅವನು? ಜೀವ ಉಳಿಸ್ಬೇಕಾದ್ರೆ ಹೋಗಲೇಬೇಕು. ಏನು ಗೈಸ್ ಇದು ಒಳಗಡೆ ರೋಡೂ ಜಾಮ್ ಆಗಿಬಿಟ್ಟೈತಲ್ಲ. ಬರೋಲ್ಲ ಬನ್ನಿ. 1200 ಚಿಲ್ಲರೆ ಹೊಡೆದಿದ್ದೀನಿ. ನೀವು ಎಷ್ಟು ಹೊಡೆದ್ರಿ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹೊಡ್ರಿ. ಆಲ್ಮೋಸ್ಟ್ 4 ಅವರಲ್ಲೇ 1200 ರೂಪಾಯಿ ಹೊಡೆದ್ಬಿಟ್ಟು ಮನೆ ಕಡೆ ಹೋಗ್ತಾಯಿದ್ದೀನಿ. ಬಂದರೆ ಸಂಜೆ ಬರ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.